ವಿಧಿ, ಹಣೆ ಬರಹ, ನಮ್ಮ ಅದೃಷ್ಟದಲ್ಲೇ ಇರೋದಿಷ್ಟು ಅಂತ ಹೇಳಿ ಬೇರೆಯವರ ಕಷ್ಟದ ಬಗ್ಗೆ ನಾವು ಕಳಕಳಿಯನ್ನ ಬೆಳೆಸ್ಕೊಳ್ತಾ ಇಲ್ವಾ? ಅದಕ್ಕೆ ಈ ಸ್ಕ್ರಿಪ್ಟ್ಸು ಕಾರಣನಾ? ಧರ್ಮಗ್ರಂಥಗಳು ಕಾರಣನಾ? ಇದು ಆಗಬೇಕಾಗಿರುವಂಥದ್ದೇ. ಆದರೆ ಹಣೆ ಬರ, ದೈವ ಇತ್ಯಾದಿಗಳು ಅನ್ನೋದಕ್ಕಿಂತ ಇವರ ಅಜ್ಞಾನ ಮತ್ತು ಅಹಂಕಾರಗಳು ಮುಖ್ಯ ಕಾರಣ ಸರ್. ಪ್ರಜಾಪ್ರಭುತ್ವ ಹೇಗೆ ಯಶಸ್ವಿ ಆಗುತ್ತೆ? ಚುನಾವಣೆಗೆ ನಿಂತವರ ಪ್ರಚಾರದ ಖರ್ಚನ್ನು ಸರ್ಕಾರನೇ ವಹಿಸಿಕೊಂಡು ಯಾರು ಇದಕ್ಕಿಂತ ಹೆಚ್ಚು ಹಣ ಖರ್ಚು ಮಾಡಬಾರ್ದು ಅಥವಾ ಹಣ ಖರ್ಚೇ ಮಾಡಬಾರ್ದು ಅಂತಂದಾಗ ಈ ಮತದಾನದ ವ್ಯವಸ್ಥೆ ಶುದ್ಧೀಕರಣ ಆಗಬಹುದಾ? ಪ್ರೈವೇಟ್ ಶಾಲೆಗಳಲ್ಲಿರುವಂಥ ಯಾವ ಫೆಸಿಲಿಟಿಗಳು ಅಥವಾ ಯಾವ ಮೌಲ್ಯಯುತವಾದ ಶಿಕ್ಷಣ ಇತ್ಯಾದಿ ಅಂತ ನೀವು ಹೇಳ್ತಾ ಇದ್ದೀರಿ, ಅದೆಲ್ಲವನ್ನೂ ಸರ್ಕಾರಿ ಶಾಲೆಗಳಿಗೆ ಕೊಟ್ಟರೆ ಖಂಡಿತವಾಗಲೂ ಕೂಡ ಒಂದು ಮೇಲ್ದರ್ಜೆಗೆ ನಮ್ಮ ಶಾಲೆಗಳು ಏರೋದಕ್ಕೆ ಸಾಧ್ಯ. ಬಹಳ ಚೆನ್ನಾಗಿ ಅಲ್ಲಿ ಕಲಿಸ್ತಾರೆ, ಅದೆಲ್ಲ ತಿನ್ನಲ್ಲ. ಹಾಗೆ ನೋಡಿ, ಈಗ ನನ್ಗೆ ಗೊತ್ತಿರೋ ಹಾಗೆ ಒಂದು 10, 15, 12 ವರ್ಷಗಳಿಂದ ಸರ್ಕಾರಿ ಶಾಲೆಗಳು ತುಂಬ ಚೆನ್ನಾಗಿದ್ದಾವೆ. ನನ್ನ ಓಟಿಗೂ ಒಂದೇ ಬೆಲೆ. ಈ ರಾಜಕಾರಣಿ ಹೋಗಿ ಅವನಿಗೆ ಹೆಂಡ ಕೊಡೋದು, 1000 ರೂಪಾಯಿ ಕೊಡೋದು, ಆ ಓಟ್ ಕೊಂಡ್ಕೊಂಬರೋದು, ಅದಕ್ಕೂ ಒಂದೇ ಬೆಲೆ ಆದಾಗ ಇಂತಹ ರೀತಿ ಒಳಗಡೆ ಸ್ಥಿತಿ ಇದ್ದಂಥದ್ದು ಇದು ಒಳಗಿನ ದುರಂತ ಸರ್. ಇದಕ್ಕೆ ಪರಿಹಾರ ಏನು ಸರ್? ಅವರು ಕೊಡುವಂಥ ಬೇರೆ ಯಾವ್ಯಾವುದೋ ಸಬಬುಗಳು ಅಥವಾ ಕ್ಲೀಶೆಯ ಕಾರಣಗಳು ಇವತ್ತು ನಮ್ಮನ್ನು ಯಾವ ರೀತಿ ದುರಂತಕ್ಕೆ ತಳ್ತಾ ಇದ್ದೇವೆ ಅನ್ನುವಂಥದ್ದು ಕೂಡ ನಮ್ಗೆ ಕಾಣ್ತಾ ಇದ್ದೇವೆ. ನಾನು ಮಾತ್ರ ಬುದ್ಧಿವಂತ ಇದ್ದೀನಿ, ನಾನು ಅನುಕೂಲಸ್ಥಾಗಿದ್ದೀನಿ, ನಾನು ಎಲ್ಲೂ ಹೋಗಲ್ಲ, ನನಗೆ ಯಾರೂ ಬೇಡ ಅಂತ ಹೇಳಿದ್ರೆ ನನ್ನಷ್ಟು ಅವಿವೇಕ ಯಾರೂ ಅಲ್ಲ ಸರ್. ಬಟ್ ಈ ಸಮಾಜದಲ್ಲಿ ಬದುಕ್ತಿದೆ ಅನ್ನೋದ್ರೆ ಇಲ್ಲಿ ಆಗುವ ಪ್ರತಿಯೊಂದು ಆಗು ಹೋಗುಗಳಿಗೂ ನಾನು ಬಾಧ್ಯಸ್ಥ, ನಾನು ಕಾರಣ ಸರ್. ಅಲ್ಲ, ನೀವು ಇಷ್ಟೊಂದು ಧೈರ್ಯವಾಗಿ ಮಾತಾಡಿದಾಗ ಇದನ್ನು ನೋಡಿದವರು ಅವ್ರ ಮೇಲೆ ಶಿಸ್ತು ಕ್ರಮ ತಗೋಬೇಕು. ಇರಲಿ ಸರ್. ಜನಗಳು ಪ್ರಜ್ಞಾವಂತರಾಗಬೇಕಾ ಅಥವಾ ನಮ್ಮಂಥ ಪ್ರಜ್ಞಾವಂತ ಜನ ಕಳಕಳಿಯನ್ನು ಬೆಳೆಸ್ಕೋಬೇಕಾ? ಸರ್, ಎರಡೂ ಆಗಬೇಕು ಸರ್. ಜನಗಳಲ್ಲೂ ಬೇಕು, ಆಮೇಲೆ ನಮ್ಮಂಥ ಜನಗಳು ಕೂಡ ಪ್ರಜ್ಞಾವಂತಿಕೆ ಬೆಳೆಸ್ಕೋಬೇಕು ಸರ್. ಆದರೆ ನಮ್ಮ ಸಂಖ್ಯೆ ಕಡಿಮೆ ಇದೆ, ಅವ್ರ ಸಂಖ್ಯೆ ಜಾಸ್ತಿ ಇದೆ ಸರ್. ಹಾಗಾಗಿಯೇ ಅಲ್ಲಿ ಬರುವಂಥ 30-40% ಮತದಾನದ ಇದರೊಳಗಡೆ ಅಂಥವರೇ ಆಯ್ಕೆ ಆಗ್ತಿದ್ದಾರೆ ಸರ್. ಮತ್ತು ಭಾಳ ದುರಂತ ಅಂತ ಹೇಳಿದ್ರೆ, ಇವತ್ತು ಬೆಂಗಳೂರು ಅಂತ ನಗರದಲ್ಲಿ ನೋಡಿದ್ರೆ ಇವತ್ತಲ್ಲಿ ವೋಟಿಂಗ್ ಎಷ್ಟು ಆಗ್ತಾ ಇದೆ. ಇವತ್ತು ಬೆಂಗಳೂರಿನ ನಗರದಲ್ಲಿ ಅತಿ ಹೆಚ್ಚು ಪ್ರಜ್ಞಾವಂತರಾಗಿರ್ತಕ್ಕಂಥವ್ರು ಮತದಾನವನ್ನು ಮಾಡದೇ ಹೊರಗಡೆ ಇವತ್ತು ರಜೆ ಬಂತು ಅಂತ ಹೇಳಿ ಅವರ ಎಂಟರ್ಟೈನ್ಮೆಂಟ್ಗೂ ಇತ್ಯಾದಿಗೂ ಮನೋರಂಜನೆಗೂ ಹೋಗುವಂಥ ಒಂದು ಪ್ರಕ್ರಿಯೆ ನೋಡ್ತಾ ಇದ್ದೀವಿ. ಅವರು ಕೊಡುವಂಥ ಬೇರೆ ಯಾವ್ಯಾವುದೋ ಸಬಬುಗಳು ಅಥವಾ ಕ್ಲೀಶೆಯ ಕಾರಣಗಳು ಇವತ್ತು ನಮ್ಮನ್ನು ಯಾವ ರೀತಿ ದುರಂತಕ್ಕೆ ತಳ್ತಾ ಇದ್ದೇವೆ ಅನ್ನುವಂಥದ್ದು ಕೂಡ ನಮ್ಗೆ ಕಾಣ್ತಾ ಇದ್ದೇವೆ ಸರ್. ಅದಕ್ಕೆ ಕಾರಣ ರಾಜಕೀಯದ ಬಗ್ಗೆ ಅವ್ರಿಗೆ ಬಂದಿರುವಂಥ ಒಂದು ಜಿಗುಪ್ಸೆ ಜನಕ್ಕೆ. ಯಾರು ಆರಿಸಿ ಬಂದರೆ ಏನು, ನಮ್ಮ ಸಮಸ್ಯೆಗಳ ಪರಿಹಾರ ಆಗೋದಿಲ್ಲ, ಹಾಗಾಗಿ ನಾವು ಓಟ್ ಹಾಕಿ ಏನು ಪ್ರಯೋಜನ ಸರ್? ಇಲ್ಲ, ಈ ಜಿಗುಪ್ಸೆಗೆ ಏನಾದರೂ ಪರಿಹಾರ ಇದೆಯಾ ಸರ್? ಹುಡುಕೋಬೇಕಲ್ವ ಸರ್? ನನಗೆ ಈ ಜಿಗುಪ್ಸೆ ಅನ್ನೋದೇ ಒಂದು ಹುಸಿ ಮೌಲ್ಯ ಸರ್. ಅದು ಯಾಕಂತ ಹೇಳಿದ್ರೆ ಇದೊಂದು ಉದಾಸೀನ ಅಥವಾ ಉಡಾಫಿ ವಿಚಾರಗಳು. ನಾನೊಬ್ಬ ಪ್ರಜ್ಞಾವಂತನಾಗಿ ಕನಿಷ್ಠ ಪಕ್ಷ ಒಂದು ಉತ್ತಮವಾಗಿರ್ತಕ್ಕಂಥ ಆಡಳಿತಗಾರರನ್ನ, ಪ್ರಜ್ಞಾವಂತನಾಗಿರ್ತಕ್ಕಂಥ ರಾಜಕಾರಣಿಯನ್ನು ಆಯ್ಕೆ ಮಾಡಬೇಕನ್ನುವಂಥ ಒಂದು ಕರ್ತವ್ಯದ ಪ್ರಜ್ಞೆ ನನ್ನ ಒಳಗಡೆ ಇದ್ದರೆ ಈ ಥರದೇ ಆಗಲ್ಲ. ಇದು ರಾಜಕಾರಣ ಏನು ಅನ್ನೋದು ನಮಗೆಲ್ರಿಗೂ ಗೊತ್ತಿದೆ. ಆದರೆ ನೀವು ಅದನ್ನು ತಪ್ಪಿಸ್ಕೊಂಡು ಹೋದ ಮಾತ್ರಕ್ಕೆ ಇದೇನಾದರೂ ಪರಿಹಾರ ಆಗುತ್ತಾ ಅಥವಾ ಬೇರೆ ಇನ್ಯಾರಾದರೂ ಬರ್ತಾರಾ? ಇಲ್ವಾ? ಮತ್ತು 5 ವರ್ಷ ನಾವೇ ನರಳಬೇಕಲ್ಲ ಸರ್. ಪ್ರತಿಯೊಂದು ಹಂತದಲ್ಲೂ ಕೂಡ ಇವತ್ತು ರಾಜಕಾರಣ ನನ್ನಿಂದ ದೂರ ಇರೋಕ್ಕೆ ಸಾಧ್ಯನೇ ಇಲ್ಲ. ವ್ಯಾಪಾರ ವಹಿವಾಟುಗಳಿಂದ ಹಿಡ್ಕೊಂಡು, ನಾವು ಬರೋದರಿಂದ ಹಿಡಿದು ಎಲೆಕ್ಟ್ರಿಸಿಟಿ ಬಿಲ್ಡಿಂದ ಹಿಡ್ಕೊಂಡು ಇವತ್ತು ಸಾರಿಗೆ ಸಂಪರ್ಕದಿಂದ ಹಿಡಿದು ಎಲ್ಲದರಲ್ಲೂ ಕೂಡ ರಾಜಕಾರಣ ಇದೆ. ಮತ್ತು ಆ ಪ್ರಜ್ಞೆ ನನಗೆ ಗೊತ್ತಿಲ್ಲದೆ ಹೋದರೆ ನಾನು ಮತದಾನನೇ ಮಾಡಲ್ಲ ಅಂತ ಹೊರಗಡೆ ಹೋಗ್ಬಿಟ್ರೆ. ಸರ್, ನಾನು ವಿಜ್ಞಾನಿ ಆಗಿರ್ಬೋದು, ನನ್ನ ಹತ್ರ 5-6 ಪದವಿಗಳಿರ್ಬೋದು, ನಾನು ಬುದ್ಧಿಜೀವಿ ಆಗಿರ್ಬೋದು, ನನ್ನ ಓಟಿಗೂ ಒಂದೇ ಬೆಲೆ. ಈ ರಾಜಕಾರಣಿ ಹೋಗಿ ಅವನಿಗೆ ಹೆಂಡ ಕೊಡೋದು, 1000 ರೂಪಾಯಿ ಕೊಡೋದು, ಆ ಓಟ್ ಕೊಂಡ್ಕೊಂಬರೋದು, ಅದಕ್ಕೂ ಒಂದೇ ಬೆಲೆ ಆದಾಗ ಪ್ರಜಾಪ್ರಭುತ್ವ ಹೇಗೆ ಯಶಸ್ವಿ ಆಗುತ್ತೆ? ಇಲ್ಲ ಸರ್, ಇದು ನಮ್ಮಲ್ಲಿ ಸಂವಿಧಾನಾತ್ಮಕವಾಗಿ ಮತದಾನಕ್ಕೆ ಎಲ್ಲ ಒಂದು ಸಮಾನವಾಗಿರ್ತಕ್ಕಂಥ ಒಂದು ಬೆಲೆಯನ್ನು ಕೊಟ್ಟಿದೆ ಸರ್. ವಿಜ್ಞಾನಿಯದು ಇಂಥ ಒಂದು ಬೆಲೆ ಅಥವಾ ಬಡವ ಇವನು ಅಂತ ಹೇಳಿ ಮಾರ್ಕೊಳ್ಳುವನು ಅಂತ ಹೇಳಿ ಅವನಿಗೊಂದು ಬೆಲೆಯನ್ನು ಕೊಟ್ಟಿಲ್ಲ. ಆದರೆ ಇಲ್ಲಿ ನಾವು ಮಾಡಬೇಕಾಗಿರೋದು ಎರಡನ್ನೂ ಕೂಡ ಒಂದು ಸಮಾನವಾದ ಬೆಲೆ ಒಳಗಡೆ ಕಾಣಿಸ್ಬೇಕು ಮತ್ತು ಅದು ಸಮಾನವಾದ ರೀತಿ ಒಳಗಡೆ ಹೋಗಿ ತಲುಪುವ ಹಾಗೆ ಮಾಡಬೇಕು ಸರ್. ಅದಕ್ಕೆ ನಾವು ಮತದಾನವನ್ನು ಬೆಲೆ ಕಟ್ಟಿ ಅವನು ಕೊಡೋದು ಈ ಥರದ್ದು ಅಂತ ಹೇಳಿದ್ರೆ ಇವೆಲ್ಲವೂ ಒಂದು ರೀತಿಯಲ್ಲಿ ಕ್ಲೀಶೆಯಾದ ಮಾತುಗಳು ಸರ್. ಸರ್, ಈಗ ಚುನಾವಣೆಗೆ ನಿಂತವರ ಪ್ರಚಾರದ ಖರ್ಚನ್ನು ಸರ್ಕಾರನೇ ವಹಿಸ್ಕೊಂಡು ಯಾರು ಇದಕ್ಕಿಂತ ಹೆಚ್ಚು ಹಣ ಖರ್ಚು ಮಾಡಬಾರ್ದು ಅಥವಾ ಹಣ ಖರ್ಚೇ ಮಾಡಬಾರ್ದು ಅಂತಂದಾಗ ಈ ಮತದಾನದ ವ್ಯವಸ್ಥೆ ಶುದ್ಧೀಕರಣ ಆಗಬಹುದಾ? ಖಂಡಿತ ಸರ್, ಆಗೋದಕ್ಕೆ ಸಾಧ್ಯತೆ ಇದೆ ಸರ್. ಮತ್ತು ಇವತ್ತಿಗೂ ನಾವು TN ಶೇಷನ್ ಅಂತವರು ಮಾಡಿದಂಥ ಅತಿಯಾದಂಥ ಒಂದು ಶಿಸ್ತಿನ ರಾಜಕಾರಣ ಅಥವಾ ಚುನಾವಣೆಗಳು ನೋಡಿದರೆ ಈ ಭಾರತದೊಳಗೆ ಅದು ಪ್ರಯೋಗ ಕೂಡ ಆಗಿದೆ ಸರ್. ಬಟ್ ನಮ್ಮನ್ನು ಆಳ್ತಾ ಇರತಕ್ಕಂಥ ಸರ್ಕಾರಗಳು ಮತ್ತು ಅಧಿಕಾರಿಗಳು, ಅದಕ್ಕೆ ಅವರು ಅಲ್ಲಿರ್ತಕ್ಕಂಥ ಆಡಳಿತವಾಗಿ ಆಳುವಂಥ ಪಕ್ಷಗಳ ಒಂದು ಅಧೀನವಾಗಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾಗ ಇಡೀ ಚುನಾವಣಾ ವ್ಯವಸ್ಥೆನೇ ಬಿಟ್ಟು ಹೋಗಿಬಿಡ್ತಾ ಇದೆ. TN ಶೇಷನ್ ಅಂತ ನೀವು ಹೇಳಿದ್ರಿ. ಹೌದು ಸರ್. ಈಗಿರೋ ಚುನಾವಣಾಧಿಕಾರಿ ಸರ್ ಸರ್ಕಾರದಿಂದ ನೇಮಿಸಲ್ಪಟ್ಟು ಸರ್ಕಾರ ಹೇಳಿದಂಥ ಕೆಲಸ ಮಾಡ್ತಾ ಇದ್ದಾರೆ.
ಈ ರಾಜ್ಯದಲ್ಲಿ ಇಂಥವ್ರನ್ನ ತೆಗೀರಿ, ಈ ರಾಜ್ಯದಲ್ಲಿ ಇಂಥವ್ರನ್ನ ತೆಗೀರಿ ಅಂತಂದಾಗ ಬಲವಂತವಾಗಿ ಈ ಬಡವರ ಮತಗಳನ್ನು ಕಿತ್ಕೊಳ್ತಾ ಇದ್ದಾರೆ. ಯಾವ ರಾಜಕೀಯ ಪಕ್ಷಕ್ಕೆ ಅದರಿಂದ ಉಪಯೋಗ ಆಗುತ್ತೆ ಅವ್ರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇಂಥ ಅಧಿಕಾರಿಗಳಿದ್ದಾಗ ಮತದಾನ ಮತ್ತು ಚುನಾವಣೆ ವ್ಯವಸ್ಥೆ ಹೇಗೆ ಶುದ್ಧೀಕರಣ ಆಗುತ್ತೆ? ಸರ್, ಇದಕ್ಕೆ ಕಾರಣ ಏನಂತ ಹೇಳಿದ್ರೆ, ಆ ಥರದ ಅಧಿಕಾರಿಗಳು ಸಾಮಾನ್ಯವಾಗಿ ಅವ್ರನ್ನ ಓಲೈಸುವ ಅಥವಾ ಅಂಥ ಅಧಿಕಾರಿಗಳು ಆ ಪಕ್ಷಗಳಿಗೆ ನಿಷ್ಠರಾಗಿದ್ದಾಗ ನಾವು ಅಂಥ ಪಕ್ಷವನ್ನು ಸೋಲಿಸುವುದರ ಮೂಲಕವಾಗಿ ಅಂಥ ಅಧಿಕಾರಿಗಳನ್ನು ಮನೆ ಕಳಿಸೋದಕ್ಕೆ ಸಾಧ್ಯತೆ ಇದೆ ಸರ್. ಹಾಗಾಗಿ ಅವರು ಯಾರ ಮಾತು ಕೇಳ್ತಾ ಇದ್ದಾರೆ ಅನ್ನುವಂಥದ್ದು ನನಗೆ ಗೊತ್ತಿದೆ. ಹಾಗಿದ್ದಾಗ ಅಂಥ ಪಕ್ಷವನ್ನು ನಾನು ಆಯ್ಕೆ ಮಾಡಬೇಕೋ ಬಿಡಬೇಕು ಅನ್ನುವಂಥ ಒಂದು ಪ್ರಜ್ಞೆ ನಾನು ಒಳಗಡೆ ಬರಬೇಕು ಸರ್. ಸರ್, ಇವತ್ತು ನೀವು ಹೇಳಿದಂಥ ಈ ಕೆಲಸ ಮಾಡಬೇಕಾದ್ರೆ ಈ ವಿಜ್ಞಾನಿಗಳು, ಈ ಬುದ್ಧಿಜೀವಿಗಳು ಅನ್ನಿಸ್ಕೊಂಡವರು ಇವರೆಲ್ಲ ಬಹಿರಂಗವಾಗಿ ಬಂದು ಇದನ್ನು ಹೇಳಬೇಕಲ್ವಾ? ಸರ್, ಇದು ನನಗನ್ಸೋ ಮಟ್ಟಿಗೆ ನಮ್ಮ ಒಳಗಡೆ ಒಂದು ಜಾಗೃತವಾದ ಒಂದು ಪ್ರಜ್ಞೆ ಆಗಬೇಕು ಸರ್. ಇದೊಂದು ಆಂದೋಲನದ ರೀತಿ ಒಳಗಡೆ ಆಗಬೇಕು. ಮುಖ್ಯವಾಗಿ ನಾವು ಯಾರು ಬುದ್ಧಿಜೀವಿಗಳು, ಪ್ರಜ್ಞಾವಂತರು ಅಥವಾ ಸೋಕಾಲ್ಡ್ ಇವತ್ತು ವಿಜ್ಞಾನಿಗಳು, ಸೈಂಟಿಸ್ಟ್ ಅಂತ ಹೇಳ್ತಾರಲ್ಲ, ನಮ್ಮೊಳಗಡೆ ಇದು ಆಗಬೇಕು ಸರ್. ಆಗದೆ ಹೋದರೆ ಈ ದೇಶದ ಭವಿಷ್ಯ ಇಲ್ಲ ಅನ್ನುವಂಥ ಒಂದು ಪ್ರಜ್ಞೆ ನಮಗೆ ಬರಬೇಕು ಸರ್. ಇವತ್ತು ನಾವು ಬಡತನ ಇತ್ಯಾದಿ ಅಂತ ಹೇಳ್ತೇವಲ್ಲ ಸರ್, ಆ ಬಡತನಕ್ಕಿಂತ ನಮಗೆ ಬಹುವಾಗಿ ಕಾಡುವಂಥದ್ದು ರಾಜಕೀಯದ ಬಡತನ, ಬೌದ್ಧಿಕತೆಯ ಬಡತನಗಳು ಹೆಚ್ಚು ಕಾಣ್ತಾ ಇದ್ದಾವೆ. ನಾನು ಮಾತ್ರ ಬುದ್ಧಿವಂತ ಇದ್ದೀನಿ, ನಾನು ಅನುಕೂಲಸ್ಥ ಆಗಿದ್ದೀನಿ, ನಾನು ಎಲ್ಲೂ ಹೋಗಲ್ಲ, ನನಗೆ ಯಾರೂ ಬೇಡ ಅಂತ ಹೇಳಿದ್ರೆ ನನ್ನಷ್ಟು ಅವಿವೇಕ ಯಾರೂ ಅಲ್ಲ ಸರ್. ಬಟ್ ಈ ಸಮಾಜದಲ್ಲಿ ಬದುಕ್ತಿದೆ ಅನ್ನೋದ್ರೆ ಇಲ್ಲಿ ಆಗುವ ಪ್ರತಿಯೊಂದು ಆಗು ಹೋಗುಗಳಿಗೂ ನಾನು ಬಾಧ್ಯಸ್ಥ, ನಾನು ಕಾರಣ ಸರ್. ಸರ್, ಈಗ ಸಹಸ್ರಾರು ವರ್ಷಗಳಿಂದ ಒಂದು ಜನಾಂಗಕ್ಕೆ ಜ್ಞಾನ ದೊರಕದ ಹಾಗೆ, ವಿದ್ಯೆ ದೊರಕದ ಹಾಗೆ ಇಟ್ಟಿದ್ದರು. ಈಗ ಬಾಬಾ ಸಾಹೇಬರು ಸಂವಿಧಾನ ಅಂತೆಲ್ಲ ಆದಮೇಲೆ ನಮಗೆ ಉಚಿತ ಶಿಕ್ಷಣ ಕೆಲವು ಕಡೆ ಸಿಗ್ತಾ ಇದೆ. ಸೊ ಈಗ ಮೀಸಲಾತಿ, ಈ ಉಚಿತ ಶಿಕ್ಷಣ ಇವುಗಳೆಲ್ಲ ಪಡ್ಕೊಂಡಂಥವರು ಅವರ ಸಮುದಾಯಕ್ಕೆ ಏನು ಮಾಡಬೇಕು ಅದು ಮಾಡ್ತಾ ಇದ್ದಾರಾ ಅನ್ನೋದು ನನ್ನ ಪ್ರಶ್ನೆ. ಸರ್, ಈಗ ಪೇ ಬ್ಯಾಕ್ ಟು ಸೊಸೈಟಿ ಅಂತ ಹೇಳಿ ಅಂಬೇಡ್ಕರ್ ಅವರೇ ಹೇಳಿದರು. ಪ್ಲೇ ಬ್ಯಾಕ್ ಟು ಸೊಸೈಟಿ ಅಂಥೇಳಿ ನಾವು ಸಮಾಜದಿಂದ ಬೆಳೆದು ಬಂದಂಥವರು ಆ ಸಮಾಜಕ್ಕೆ ಏನಾದರೂ ಮಾಡಬೇಕು ಅನ್ನುವಂಥ ಒಂದು ಪ್ರಜ್ಞೆ ನಮ್ಮಲ್ಲಿ ಬರಬೇಕು ಸರ್. ಬಟ್ ಬಹುತೇಕವಾಗಿ ನಮ್ಮಲ್ಲಿ ಅದು ಆಗ್ತಾ ಇಲ್ಲ. ಕಾರಣ ಅಂತ ಹೇಳಿದ್ರೆ, ಹಳ್ಳಿಯಿಂದ ಬಂದಂಥವನು ತಾನು ಹಳ್ಳಿಗೆ ವಾಪಸ್ ಹೋಗದಾಗೆ ನಗರದ ಒಳಗಡೆ ಅಲ್ಲಿರ್ತಕ್ಕಂತಹ ಮಧ್ಯಮ ವರ್ಗದ ಅವರ ಜೊತೆಗೆ ತಾನು ಒಬ್ಬ ಸೊಫೆಸ್ಟಿಕೇಟೆಡ್ ಆಗಿ ಬದುಕಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ಬದುಕ್ತಾ ಇದ್ದಾನೆ ಸರ್. ಇದಕ್ಕೆ ಕಾರಣ ಅಂತ ಹೇಳಿದ್ರೆ, ವಿದ್ಯೆಯನ್ನು ಕಲಿತಂಥವನು ಅವನು ತನ್ನ ಸಮುದಾಯಕ್ಕೆ ಅಥವಾ ತನ್ನ ಹಳ್ಳಿಗೆ ಮಾಡುವಂಥ ಒಂದು ದ್ರೋಹ ಸರ್ ಅದು. ಸರ್, ನಾವು ಅನುಸರಿಸ್ಕೊಂಡು ಬಂದಂಥ ಒಂದು ಧರ್ಮ, ಭಾರತೀಯ ಧರ್ಮದಲ್ಲಿ ವಿಧಿ, ಹಣೆಬರಹ, ನಮ್ಮ ಅದೃಷ್ಟದಲ್ಲೇ ಇರೋದಿಷ್ಟು ಅಂಥೇಳಿ ಬೇರೆಯವರ ಕಷ್ಟದ ಬಗ್ಗೆ ನಾವು ಕಳಕಳಿಯನ್ನು ಬೆಳೆಸ್ಕೊಳ್ತಾ ಇಲ್ವಾ? ಅದಕ್ಕೆ ಈ ಸ್ಕ್ರಿಪ್ಟ್ಸು ಕಾರಣನಾ? ಧರ್ಮಗ್ರಂಥಗಳು ಕಾರಣನಾ? ಸೊ ಅವ್ರ ಹಣೆಬರ ಅವ್ರು ಅನುಭವಿಸ್ಕೊಳ್ತೀನಿ, ನನ್ನ ಹಣೆಬರ ಚೆನ್ನಾಗಿತ್ತು, ನಾನು ಚೆನ್ನಾಗಿದ್ದೀನಿ, ನಾನು ಯಾಕೆ ಅವ್ರ ಬಗ್ಗೆ ಚಿಂತೆ ಮಾಡಬೇಕು, ಸಹಮಾನವನ ಬಗ್ಗೆ ಚಿಂತೆ ಮಾಡಬೇಕು ಅಂತ ಅನ್ಕೋತಾರಾ? ಬುದ್ಧ, ಬಸವ, ಬಾಬಾ ಸಾಹೇಬ ಆ ಮಟ್ಟದಲ್ಲಿ ಆಲೋಚನೆ ಮಾಡೋಕ್ಕೆ ಆಗದೆ ಹೋದರು ನಮ್ಮ ಕೇರಿ ಜನ, ನಮ್ಮ ಕಾಲೋನಿ ಜನಕ್ಕಾದರೂ ನಾವು ಒಳ್ಳೆ ಮನೆಗಳನ್ನ, ಒಳ್ಳೆ ಈ ಚರಂಡಿಗಳನ್ನು ಮಾಡಿಸಿ ಆರೋಗ್ಯವಾಗಿ ಬದುಕೋತಾರ ಒಂದು ವ್ಯವಸ್ಥೆ ಮಾಡಬಹುದಲ್ಲ ಅಂತ ಯಾಕೆ ಆಲೋಚನೆ ಮಾಡಲ್ಲ? ಸರ್, ಖಂಡಿತವಾಗ್ಲೂ ಕೂಡ ಇದು ಆಗಬೇಕಾಗಿರುವಂಥದ್ದೇ. ಆದರೆ ಹಣೆಬರ, ದೈವ ಇತ್ಯಾದಿಗಳು ಅನ್ನೋದಕ್ಕಿಂತ ಇವರ ಅಜ್ಞಾನ ಮತ್ತು ಅಹಂಕಾರಗಳು ಮುಖ್ಯ ಕಾರಣ ಸರ್. ಎರಡನೇದು, ಮನುಷ್ಯ ತುಂಬ ಸ್ವಾರ್ಥಿ ಆಗ್ತಾ ಇದ್ದಾನೆ ಸರ್. ನಾನು, ಹೆಂಡತಿ, ಮಕ್ಕಳು ಇವಿಷ್ಟೇ ನನ್ನ ಪ್ರಪಂಚ, ನಾನು ಮಾತ್ರ ಸುಖವಾಗಿದ್ದರೆ ಸಾಕು, ನನ್ನ ಜೊತೆಗೇ ಹುಟ್ಟಿದಂಥವರು, ನನ್ನ ಸೋದರ ಸಂಬಂಧಿಗಳು, ಅಕ್ಕ, ಅಣ್ಣ, ತಮ್ಮ ಅವರು ಏನಾಗಿದ್ದರೂ ಸರಿ, ಆದರೆ ನಾನು ಮಾತ್ರ ಸುಖವಾಗಿದ್ದೀನಲ್ಲ ಅನ್ನೋದು ಈ ಮನಸ್ಥಿತಿ ಬೆಳೆದದ್ದರಿಂದ ಇವತ್ತಿಗೂ ಕೂಡ ಯಾಕೆ ಹಳ್ಳಿಗಳಾಗಲಿ ಅಥವಾ ಸಮುದಾಯಗಳಾಗಲಿ ಒಂದು ಅಜ್ಞಾನದ ಕೊಂಪೆಗಳಾಗಿದ್ದಾವೆ ಅಂದರೆ ಇದಕ್ಕೆ ಕಾರಣ ನಾವು ಬೆಳೆಸ್ಕೊಂಡಂಥ ಇಂಥ ಅಜ್ಞಾನ, ಅವಿವೇಕತನಗಳು ಸರ್. ಸರ್, ಸಂವಿಧಾನ ನಮಗೆ ಉಚಿತ ಶಿಕ್ಷಣವನ್ನು ಕಡ್ಡಾಯ ಮಾಡಿದೆ. ನಮ್ಮ ಸರ್ಕಾರಗಳು ಯಾಕೆ ಅದನ್ನು ಕೊಡ್ತಾ ಇಲ್ಲ? ಇವತ್ತು ಸರ್ಕಾರಿ ಶಾಲೆಗಳನ್ನ ಮುಚ್ತಾ ಇದ್ದಾರೆ. ಅದರ ಬಗ್ಗೆ ನಾವು ಯಾಕೆ ಅಂತ ಯೋಚನೆ ಮಾಡಿ ಅವುಗಳನ್ನ ಉತ್ತಮಪಡಿಸೋದು, ಆ ವಾತಾವರಣ ಚೆನ್ನಾಗಿಡುವಂಥದ್ದು, ಮಕ್ಕಳು ಬರುವಂಥದ್ದು ವ್ಯವಸ್ಥೆ ಮಾಡೋದು, ಇದನ್ನು ಮಾಡದೆ ಅವರು ಪ್ರೈವೇಟ್ ಶಾಲೆಗಳಿಗೆ ಪರ್ಮಿಷನ್ ಕೊಟ್ಕೊಂಡು ಅವ್ರನ್ನೇ ಉದ್ಧಾರ ಮಾಡ್ತಾ ಇದ್ದರೆ ಈ ಶಾಲೆಗಳನ್ನು ಉತ್ತಮಪಡಿಸೋರು ಯಾರು? ಸರ್, ಈಗ ಒಂದೇನೆಂದರೆ ಸರ್ಕಾರಗಳು ಇದರ ಬಗ್ಗೆ ಹೆಚ್ಚು ಗಮನವನ್ನು ವಹಿಸಬೇಕು ಸರ್. ಪ್ರೈವೇಟ್ ಶಾಲೆಗಳಲ್ಲಿರುವಂಥ ಯಾವ ಫೆಸಿಲಿಟಿಗಳು ಅಥವಾ ಯಾವ ಮೌಲ್ಯಯುತವಾದ ಶಿಕ್ಷಣ ಇತ್ಯಾದಿ ಅಂತ ನೀವು ಹೇಳ್ತಾ ಇದ್ದೀರಿ, ಅದೆಲ್ಲವನ್ನೂ ಸರ್ಕಾರಿ ಶಾಲೆಗಳಿಗೆ ಕೊಟ್ಟರೆ ಖಂಡಿತವಾಗಲೂ ಕೂಡ ಒಂದು ಮೇಲ್ದರ್ಜೆಗೆ ನಮ್ಮ ಶಾಲೆಗಳು ಏರೋದಕ್ಕೆ ಸಾಧ್ಯ. ಅಲ್ಲಿ ಹೋಗೋದ್ರ ಬದಲು ಅಲ್ಲಿ ಹೋಗಿ ದಂಡ ಕಟ್ಟೋದಕ್ಕಿಂತ ಇಲ್ಲಿ ಫ್ರೀಯಾಗಿ ಶಿಕ್ಷಣವನ್ನು ಪಡಿಬೋದು ಅನ್ನುವಂಥ ಮನಸ್ಥಿತಿ ಯಾರಿಗಾದರೂ ಬರುತ್ತೆ. ಆದರೆ ಅಲ್ಲಿ ಇಲ್ಲದೆ ಇರೋದ ಕಾರಣಕ್ಕಾಗಿಯೇ ಅದು ಒಂದು ಭ್ರಮೆ.
ಆ ಸೈಕಾಲಜಿಕಲ್ ಹಾಗೆ ನೋಡಿದರೆ ಭಾಳ ಚೆನ್ನಾಗಿ ಅಲ್ಲಿ ಕಲಿಸ್ತಾರೆ ಅದೆಲ್ಲ ತಿನ್ನಲ್ಲ. ಹಾಗೆ ನೋಡಿದ್ರೆ ಈಗ ನನಗೆ ಗೊತ್ತಿರೋ ಹಾಗೆ ಒಂದು 10-15-12 ವರ್ಷಗಳಿಂದ ಸರ್ಕಾರಿ ಶಾಲೆಗಳು ತುಂಬ ಚೆನ್ನಾಗಿದ್ದಾವೆ. ಪರ್ಸೆಂಟೇಜ್ ವೈಸು ಕೂಡ ತುಂಬ ಚೆನ್ನಾಗಿದೆ. ಒಳ್ಳೆ ಮೇಸ್ಟ್ರುಗಳಿದ್ದಾರೆ. ಮತ್ತು ನಮ್ಮ ಕಾಲದಲ್ಲಿ ಇರಲಿಲ್ಲ ಅಂತ ಅನ್ಕೋತೀನಿ ನಾನು, ಯಾಕಂದ್ರೆ ಹೈಯರ್ ಎಜುಕೇಷನ್. ಬಟ್ ಈಗ ಯಾವುದೇ ಪ್ರೈಮರಿ ಸ್ಕೂಲ್ಗೆ ಹೋದರೂ ಕೂಡ BEd ಆಗಿರ್ತದೆ, MA ಆಗಿರ್ತದೆ, ಅವನು ತುಂಬ ಹೈಯರ್ ಎಜುಕೇಷನ್ ಮಾಡ್ಕೊಂಡಂಥವನು ಪ್ರೈಮರಿ ಸ್ಕೂಲ್ ಟೀಚರ್ ಆಗಿದ್ದಾನೆ. ಹಾಗಿದ್ದಾಗ ಬಹುತೇಕ ಅವರಿಗೆ ಬೇಕಾಗಿರುವ ಸೌಕರ್ಯ ಸವಲತ್ತುಗಳನ್ನು ಕೊಡಬೇಕು. ಇನ್ನೊಂದು ಭಾಳ ದುರಂತ ಇದೆ ಸರಿ, ಮಾತು ಹೇಳಬೇಕೋ ಬೇಡೋ ಗೊತ್ತಿಲ್ಲ. ಸರ್ಕಾರಿ ಶಾಲೆಗಳು ಇನ್ನೂ ಒಂದು ಅವನತಿಗೆ ಮುಖ್ಯ ಕಾರಣ ಅಂದರೆ ಸರ್ಕಾರಗಳು. ಯಾಕಂದರೆ ಅಲ್ಲಿರುವ ಮೇಸ್ಟ್ರುಗಳನ್ನು ಅತಿಯಾಗಿ ಅವರನ್ನು ಜನಗಣತಿ ಅಂತನೋ ಅಥವಾ ಇನ್ಯಾವುದೋ ಸರ್ಕಾರಿ ಕೆಲಸಗಳಿಗೋ ಅಥವಾ ಅಲ್ಲಿ ಊಟ ನೀವು ಬಿಸಿ ಊಟ ಕೊಡ್ರಿ ಅಂತೇಳಿ ಅದನ್ನು ಗಣಿತಿ ಲೆಕ್ಕ ಮಾಡಿ ಅದನ್ನು ಇಡ್ರಿ ಅಂತನೋ ಅಂತ ಈ ಥರದ ಬೇಕಾಗಿಲ್ಲದೆ ಇರತಕ್ಕಂಥ ಕೆಲಸ ಕಾರ್ಯಗಳಿಗೆ ಅವ್ರನ್ನ ದುಡಿಸ್ಕೊಳ್ತಾ ಇರೋದ್ರಿಂದ ಪಾಠ ಪ್ರವಚನಗಳಿಗೆ ಅಲ್ಲಿ ಹೆಚ್ಚು ಆದ್ಯತೆ ಕೊಡಲಿಕ್ಕೆ ಆಗ್ತಾ ಇಲ್ಲ ಸರ್. ಇಟ್ ಇಸ್ ಅ ಪ್ರಾಕ್ಟಿಕಲ್ ಪ್ರಾಬ್ಲಮ್. ಇದಕ್ಕೆ ಪರಿಹಾರ ಏನು ಸರ್? ಸರ್ ಪರಿಹಾರ ಏನಂತ ಹೇಳಿದ್ರೆ, ಸುಪ್ರೀಂ ಕೋರ್ಟೇ ಕೂಡ ಹೇಳಿದೆ, ಅವ್ರನ್ನ ನೀವು ಲೇಬರ್ ಥರ ದುಡಿಸ್ಕೋಬೇಡ್ರಿ, ಅವ್ರನ್ನ ಮೇಸ್ಟ್ರಾಗಿ ಬಿಡಿ ಅಂತ ಹೇಳಿ. ಬಟ್ ಸರ್ಕಾರಗಳು ಮಾಡ್ತಾ ಇಲ್ಲ. ಯಾಕಂದರೆ ಅದು ಒಂದು ದೊಡ್ಡ ಪಬ್ಲಿಕ್ ಸೆಕ್ಟರ್ ಥರ ಇದೆ. ಇವ್ರು ಎಲ್ಲ ಚುನಾವಣೆಗಳು ಬಂದರೂ ಅವ್ರನ್ನ ಬಳಸ್ಕೊಳ್ರಿ, ಜನಗಣತಿ ಬಂದರೂ ಅವ್ರನ್ನೇ ಬಳಸ್ಕೊಳ್ಳಿ, ಇನ್ಯಾವುದೋ ದನ ಅಥವಾ ಮೇಕೆಗಳು ಗಣಿತಿ ಬಂದರೂ ಅವ್ರನ್ನೇ ಬಳಸ್ಕೊಳ್ಳಿ ಅಂತ ಹೇಳ್ತಾ ಇದೆ. ಬಹುತೇಕವಾಗಿ ನಾನೊಬ್ಬ ಮೇಸ್ಟ್ರ ಅಥವಾ ಆಗಿದ್ದಂಥವನು ಅಲ್ಲಿ ಅದರೊಳಗಡೆ 3 ತಿಂಗಳು ಪಾಠ ಹೇಳಲ್ಲ ಅಂತ ಹೇಳಿದ್ರೆ ಅಲ್ಲಿ ಮೇಸ್ಟ್ರುಗಳೇ ಇರಲ್ಲ, ಬರೀ ಇದಕ್ಕೆ ಕಳಿಸ್ಕೊಳ್ತಾ ಇದ್ದಾರೆ ಅಂತೇಳಿ ಅಲ್ಲಿರೋ DDPನೋ ಅಥವಾ ಇನ್ಯಾರೋ ಹೇಳ್ತಾರೆ, BEOನೋ ಪಾಠ ಮಾಡೋದಕ್ಕಿಂತ ಮುಂಚೆ ರೆಕಾರ್ಡ್ ಮೇಂಟೈನ್ ಮಾಡಯ್ಯ ನೀನು ಅಂತೇಳಿ ಅಂತಂದು ಇಂತಹ ರೀತಿ ಒಳಗಡೆ ಸ್ಥಿತಿ ಇದ್ದಂಥದ್ದು ಇದು ಒಳಗಿನ ದುರಂತ ಸರ್. ಇದು ಸರ್, ನಾನು ಕಂಡ ಹಾಗೆ ಇಷ್ಟೊಂದು ಧೈರ್ಯವಾಗಿ ನಿಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದೀರಲ್ಲ, ನಿಮಗೆ ಈ ಪರಿಣಾಮಗಳ ಬಗ್ಗೆ ಚಿಂತೆ ಇಲ್ವಾ ಸರ್? ಸರ್ ಇಲ್ಲ, ನನಗೆ ನೋವಿದೆ ಸರ್. ನನಗೆ ಆ ವಿಷಯ, ಯಾಕೆ ನಾನು ಒಬ್ಬ ಪ್ರಾಥಮಿಕ ಶಾಲೆ ಇದರಿಂದನೇ ಬಂದಂಥವನು. ನನ್ನ ಹಳ್ಳಿ ಕೂಡ ಪ್ರಾಥಮಿಕ ಶಾಲೆ ಊರಲ್ಲೇ ಇದೆ. ಹಾಗಾಗಿ ಅವುಗಳು ಉಳಿಲಿ ಅನ್ನುವಂಥ ಉದ್ದೇಶ ಸರ್. ಅಲ್ಲ, ನೀವು ಇಷ್ಟೊಂದು ಧೈರ್ಯವಾಗಿ ಮಾತಾಡಿದಾಗ ಇದನ್ನು ನೋಡಿದವರು ಅವ್ರ ಮೇಲೆ ಶಿಸ್ತು ಕ್ರಮ ತಗೋಬೇಕು ಅಂತ ಇರಲಿ ಸರ್. ಸರ್, ಇಷ್ಟೊಂದು ಮುಕ್ತವಾಗಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿದ್ದೀರಿ. ಥ್ಯಾಂಕ್ ಯು ಸರ್. ನಮ್ಮ ವೀಕ್ಷಕರ ಪರವಾಗಿ ಹಾಂ ಸರ್, ನಿಮಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತೀವಿ. ಥ್ಯಾಂಕ್ ಯು ಸರ್. ನಮಸ್ಕಾರ.